ಮಂಡ್ಯದಲ್ಲಿ ಗದ್ದೆಗೆ ಇಳಿದು ನಾಟಿ ಮಾಡೋದರ ಮೂಲಕ ಕುಮಾರಸ್ವಾಮಿ ಅವರು ನಾಡಿನ ರೈತರಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದಲ್ಲಿ ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ಪಾಲ್ಗೊಂಡ್ರು. ಎಚ್ಡಿಕೆ ಭತ್ತ ನಾಟಿ ಮಾಡೋದನ್ನ ನೋಡೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಗಿ ಕೂಡ ಬಿದ್ರು. ಕಾರ್ಯಕರ್ತರು ಗದ್ದೆಗೆ ಇಳಿದಿದ್ರಿಂದ ಅಲ್ಲಿ ಸ್ವಲ್ಪ ಸಮಯ ನೂಕುನುಗ್ಲು ಕೂಡ ಉಂಟಾಯಿತು. ಇನ್ಫ್ಯಾಕ್ಟ್ 2018ರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೂಡ ಸೀತಾಪುರ ಗ್ರಾಮದಲ್ಲೇ ಭತ್ತವನ್ನ ನಾಟಿ ಮಾಡಿದ್ರು ಎಚ್ಡಿಕೆ. ಸಂದೇಶ ಏನಪ್ಪಾ ಅಂದ್ರೆ, ನಾನು ಮಣ್ಣಿನ ಮಗ, ಮಂಡ್ಯ ರೈತರ ಜೊತೆಗೆ ನಾನಿದ್ದೀನಿ ಅನ್ನೋ ಸಂದೇಶವನ್ನ ಈ ಮೂಲಕ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಗದ್ದೆಗೆ ಇಳಿದು ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ರೀತಿ ಇದು. ನಾವಾಗಲೇ ಹೇಳ್ತಾ ಇದ್ವಿ, ನಾನು ಈ ಮಣ್ಣಿನ ಮಗ ಅನ್ನುವಂತಹ ಸಂದೇಶ ಕೊಡೋದ್ರ ಜೊತೆಗೆ ಮಂಡ್ಯ ರೈತರ ಕಷ್ಟ ಸುಖಗಳ ಜೊತೆಗೆ ನಾನಿದ್ದೀನಿ ಅನ್ನೋ ಅತಿ ದೊಡ್ಡ ಸಂದೇಶ ಕೊಡೋದ್ರ ಭಾಗವಾಗಿ ಈ ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಇದು ಮೊದಲಲ್ಲ, ಹೀಗೆ ಅವರು ಭತ್ತ ನಾಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು. ಈ ಹಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಂದು ಭತ್ತ ನಾಟಿ ಮಾಡಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಆ ರೈತರ ಸಂತಸಕ್ಕೆ ಕಾರಣ ಆಗಿತ್ತು. ಇಷ್ಟು ಮಾತ್ರ ಅಲ್ಲ, ಅಲ್ಲಿ ಕಾವೇರಿ ನದಿಗೆ ಬಾಗಿನ ಅರ್ಪಿಸುವಂತಹ ಕೆಲಸವನ್ನ ಕೂಡ ಕುಮಾರಸ್ವಾಮಿ ಅವರು ಮಾಡಿದರು.